ವಿಶ್ವ ಬ್ಯಾಂಕ್ ಅಧ್ಯಕ್ಷರಿಂದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಭಾರತೀಯರಿದ್ದಾರೆ ಅಜಯ್ ಬಂಗಾ. ಪಾಕ್ ಮೇಲೆ ದಾಳಿಯ ಸಂದರ್ಭದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. $7 ಬಿಲಿಯನ್ ಬೇಲ್ಔಟ್ ಘೋಷಣೆ ಮಾಡಿತ್ತು ವಿಶ್ವ ಬ್ಯಾಂಕ್ ಪಾಕಿಸ್ತಾನಕ್ಕೆ. 1947ರಲ್ಲಿ ಪಾಕಿಸ್ತಾನ ಅನ್ನುವ ದೇಶ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಲ್ಲಿ ತನಕ 24 ಸಲ ಬೇಲ್ಔಟ್ ತಗೊಂಡಿದೆ. $7 ಬಿಲಿಯನ್ ಸಹಾಯ ಘೋಷಣೆ ಮಾಡಿತ್ತು ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕ್. ಅದರ ಪೈಕಿ $1.3 ಬಿಲಿಯನ್ ಈಗಾಗಲೇ ರಿಲೀಸ್ ಆಗಿತ್ತು. ಮುಂದಿನ ಕಂತನ್ನ ಬಿಡುಗಡೆ ಮಾಡುವ ಬಗ್ಗೆ ನಿರ್ಧರಿಸುವುದಕ್ಕೆ ನಾಳೆ ಸಭೆ ಇದೆ. ನಾಳೆ ಸಭೆ. ಭಾರತ ವಿಶ್ವ ಬ್ಯಾಂಕ್ಗೆ ಹೇಳ್ತಾ ಇದೆ, ನೀವು ಕೊಟ್ಟ ದುಡ್ಡನ್ನ ಪಾಕಿಸ್ತಾನ ಭಯೋತ್ಪಾದನೆಗೆ ಖರ್ಚು ಮಾಡಿ ಭಾರತದ ವಿರುದ್ಧ ದಾಳಿ ಮಾಡಿಸುತ್ತೆ, ಕೊಡಬೇಡಿ ಅವರಿಗೆ ದುಡ್ಡನ್ನ. ಅದರ ಜೊತೆಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಕೂಡ ಭಾರತ ಅಬಯನ್ಸ್ನಲ್ಲಿಟ್ಟಿದೆ, ಹೋಲ್ಡ್ನಲ್ಲಿ ಇಟ್ಟಿದೆ. ಆ ಒಪ್ಪಂದವು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲೇ ಆಗಿತ್ತು. ಇಂಥ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಭಾರತೀಯ ಅಜಯ್ ಬಂಗಾ ಇರೋದು, ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಭೇಟಿ ಮಾಡಿರೋದು ಎರಡೂ ಕೂಡ ಕುತೂಹಲಕಾರಿ. ಮಿಲಿಟರಿ ಆಕ್ಷನ್ ಅದರ ಪಾಡಿಗೆ ಅದು ನಡೆಯುತ್ತೆ, ಡಿಪ್ಲೊಮ್ಯಾಟಿಕ್ ಆಕ್ಷನ್ ಬಹಳ ಮುಖ್ಯ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾತು ನನ್ನ ಜೊತೆಗೆ ಲೈವ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭಾರತ ಕೊಟ್ಟಂಥ ಮಿಲಿಟರಿ ಏಟ್ಗಳನ್ನು ಪಾಕಿಸ್ತಾನ ಏನೋ ಸಂಭಾಳಿಸಿಕೊಳ್ಳಬಹುದು, ಬಟ್ ಈ ಡಿಪ್ಲೊಮ್ಯಾಟಿಕ್ ಏಟ್ಗಳಿದ್ವಲ್ಲ ಅಜಿತ್ ನೋಡಿ, ವಿಶ್ವ ಬ್ಯಾಂಕ್ನ ಚೇರ್ಮನ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಸ್ವಲ್ಪ ಹೊತ್ತಿನ ಮುಂಚೆ ಏನು ಭೇಟಿಯಾಗಿದ್ದಾರೆ. ಭಾರತ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ವಿದೇಶಗಳಿಂದ ಹರಿದು ಬರತಕ್ಕಂಥ ಏಡ್ ಏನಿದೆ, ಆ ಏಡ್ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಮಿಲಿಟರಿ ಬಳಸ್ಕೊಳ್ತಾ ಇದೆ, ಈ ರೀತಿಯ ಚಟುವಟಿಕೆಗಳಿಗೆ ಕೂಡ ಹಣ ಬಳಕೆ ಆಗ್ತಿದೆ ಅಂತಕ್ಕಂಥದ್ದು ಭಾರತದ ಆಕ್ಷೇಪ. ಇದನ್ನು ವಿಶ್ವ ಬ್ಯಾಂಕ್ಗೂ ಕೂಡ ಭಾರತ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನೋಡಿ, ಪಾಕಿಸ್ತಾನ್ ಈಸ್ ಆನ್ ಎ ಬೆಗ್ಗಿಂಗ್ ಬೌಲ್. ಪಾಕಿಸ್ತಾನ್ ಒಂದು ರೀತಿ ಒಂದು ಕಡೆ ಅಮೆರಿಕಕ್ಕೆ ಹೋಗುತ್ತೆ, ಒಂದು ಕಡೆ ಫ್ರಾನ್ಸ್ ಬಳಿಗೆ ಹೋಗುತ್ತೆ, ಜರ್ಮನಿ ಬಳಿಗೆ ಹೋಗುತ್ತೆ, ಇನ್ನೊಂದು ಸಲ ಚೈನಾ ಬಳಿಗೆ ಹೋಗಿ ಒಂದು ರೀತಿಯ ಭಿಕ್ಷುಕ ರೀತಿಯಲ್ಲಿ ಪಾಕಿಸ್ತಾನ್ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಭಾರತ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಏಜೆನ್ಸಿಗಳಿವೆ, ಅವುಗಳಿಗೆ ಹೇಳ್ತಾ ಇರತಕ್ಕಂಥದ್ದು, ನೀವು ಒದಗಿಸ್ತಕ್ಕಂಥ ಹಣ ಏನಿದೆ ಕಳೆದ 30 ವರ್ಷಗಳಲ್ಲಿ ಪಾಕಿಸ್ತಾನಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಗೆ ಅದು ಬಳಕೆ ಆಗ್ತಾ ಇಲ್ಲ. ಅದು ಎಲ್ಲೋ ಒಂದು ಕಡೆ ಇಡೀ ಅಂತಾರಾಷ್ಟ್ರೀಯ ಜಾಗತಿಕವಾಗಿರ್ತಕ್ಕಂಥ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆ ಅಂತಕ್ಕಂಥದ್ದು ಭಾರತದ ನೇರವಾಗಿರ್ತಕ್ಕಂಥ ಆಕ್ಷೇಪ. ಇದನ್ನು ಭಾರತ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ವಿಶ್ವ ಬ್ಯಾಂಕ್ಗೂ ಕೂಡ ಸ್ಪಷ್ಟಪಡಿಸಿತ್ತು. ವಿಶ್ವ ಬ್ಯಾಂಕ್ನ ಅಧ್ಯಕ್ಷ ಅಜಯ್ ಬಂಗಾ ಜೊತೆಗೆ ನರೇಂದ್ರ ಮೋದಿ ಅವರ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ನಡೆದಿದೆ. ಯಾಕಂದರೆ ಸಿರೀಸ್ ಆಫ್ ಆ್ಯಕ್ಷನ್ಸನ್ನು ನೋಡಿದಾಗ ಕಳೆದ 15 ದಿನಗಳಲ್ಲಿ ಮೊದಲು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಕ್ಯಾಪ್ಟನ್ ಅಬೇನ್ಸ್ನಲ್ಲಿ ಇಡಲಾಯಿತು. ಆಗ ಪಾಕಿಸ್ತಾನ ಹೇಳಿತು ವಿಶ್ವ ಬ್ಯಾಂಕ್ಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದು. ಯಾಕಂದರೆ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲೇ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಸಿಂಧೂ ನದಿ ನೀರಿನ ಒಪ್ಪಂದ ಆಗಿತ್ತು.
ಆ ಸಂದರ್ಭ, ಆ ಒಂದು ಪರಿಪ್ರೇಕ್ಷ್ಯದಲ್ಲೂ ಕೂಡ ಅಜಯ್ ಬಂಗಾ ಮತ್ತು ನರೇಂದ್ರ ಮೋದಿಯವರ ಮಾತುಕತೆಗೆ ಮಹತ್ವ ಇದೆ. ಆದರೆ ಭಾರತ ತನ್ನ ಇಂಟೆಂಟನ್ನು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ಸ್ಪಷ್ಟಪಡಿಸಿದೆ. ಪಾಕಿಸ್ತಾನಕ್ಕೆ ನೀರು ಕೊಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ಇಲ್ಲ, ಆದರೆ ನೀರು ಮತ್ತು ರಕ್ತ ಜೊತೆಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಒಂದು ಕಡೆ ಕ್ರಾಸ್ ಬಾರ್ಡರ್ ಟೆರರಿಸಂ ಮೂಲಕ ಪಾಕಿಸ್ತಾನ್ ಭಯೋತ್ಪಾದಕ ಚಟುವಟಿಕೆಗಳ ಮೇಲೆ ದಾಳಿಗಳನ್ನು ಮಾಡುತ್ತೆ, ಇನ್ನೊಂದು ಕಡೆ ನಾವು ನೀರನ್ನು ಹರಿದು ಹೋಗ್ಲಿಕ್ಕೆ ಬಿಡ್ತೀವಿ, ಎರಡೂ ಸಾಧ್ಯ ಇಲ್ಲ. ಆ ದೃಷ್ಟಿಕೋನದಿಂದ ವಿಶ್ವ ಬ್ಯಾಂಕ್ ಅಧ್ಯಕ್ಷರು ಮತ್ತು ನರೇಂದ್ರ ಮೋದಿಯವರ ಭೇಟಿಗೆ ಸಾಕಷ್ಟು ಮಹತ್ವ ಇದೆ. ಆದರೆ ಭಾರತ ಅದರ ಜೊತೆಗೆ ನೀವು ಟೆರರ್ ಫೈನಾನ್ಸ್ಗೆ ಹಣವನ್ನು ಕೊಡ್ತಾ ಇದ್ದೀರಿ, ನೆರವನ್ನು ಕೊಡ್ತಾ ಇದ್ದೀರಿ, ಅನುದಾನವನ್ನು ಕೊಡ್ತಾ ಇದ್ದೀರಿ. ಹಿಂದೆ ಅಮೆರಿಕ ಕೊಡ್ತಿತ್ತು, ವಿಶ್ವ ಬ್ಯಾಂಕ್ ಕೊಡುತ್ತೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ ಹಣವನ್ನು ತೆಗೆದುಕೊಳ್ಳಲಾಗುತ್ತೆ. ಶ್ರೀಮಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಚೈನಾ ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಇಲ್ಲಿಯವರೆಗೆ ಫಂಡನ್ನು ಕೊಡ್ತಾ ಬಂದಿವೆ. ಆದರೆ ಆ ಫಂಡ್ ಏನಿದೆ ಅಂತಾರಾಷ್ಟ್ರೀಯ ಜಾಗತಿಕವಾಗಿರ್ತಕ್ಕಂಥ ಟೆರರಿಸಮ್ ಅನ್ನು ಪೋಷಿಸ್ತಾ ಇದೆ ಅನ್ನೋದು ಭಾರತದ ಪ್ರಮುಖವಾಗಿರ್ತಕ್ಕಂಥ ಆಕ್ಷೇಪ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.